ಬಾಗಲಕೋಟೆ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮತ್ತು ಚಪ್ಪಲಿಯನ್ನು ಹಾಕಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ವೈ ಭರತ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಕರ್ನಾಟಕದಲ್ಲಿ ಇದು ಮೊದಲ ಬಾರಿ ಏನಿಲ್ಲ, ಅನೇಕ ಬಾರಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಅಥವಾ ಅದು ಬಂದ ಬಳಿಕ ಏನಾಗ್ತಾ ಇದೆ, ಅನೇಕ ಘಟನೆಗಳಾಗಿದೆ. ಈ ಹಿಂದೆ ಕೂಡ ಆಗಿತ್ತು. ಎಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಆಗಿತ್ತು, ಈಗ ಶಿವಾಜಿ ಮೆರವಣಿಗೆ ವೇಳೆ ಆಗಿದೆ. ಸರ್ಕಾರ ಇಂತಹ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡುವಂತಹ ಕೆಲಸ ಮಾಡ್ತಾ ಇದೆ. ಔರಂಗಜೇಬನ ಸಂತತಿಗಳು ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅನಿಸ್ತಾ ಇದೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಆ ಸಂತತಿ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ಕಲ್ಲು ತೂರಾಟವನ್ನು ನಡೆಸ್ತಾ ಇದೆ. ಏನು ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಒಂದು ಮೆರವಣಿಗೆ ಅಥವಾ ಏನು ಜಯಂತ್ಯೋತ್ಸವದ ಮೆರವಣಿಗೆ ಏನು ಆಗ್ತಾ ಇತ್ತು, ಆ ಸಮಯದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ ವಿವಾದ ಆಗ್ತಾ ಇದೆ. ಈಗ ಹೇಳ್ತಾ ಇದ್ದಾರೆ ಭರತ್ ಶೆಟ್ಟಿ, ಇದೇನು ಮೊದಲೇ ಅಲ್ಲ, ಇದು ಅನೇಕ ಬಾರಿ ಆಗಿದೆ. ಅದು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗಣೇಶ ವಿಸರ್ಜನೆ ವೇಳೆ ಕೂಡ ಕಲ್ಲು ತೂರಾಟ ಆಗಿತ್ತು. ಅದು ಕೂಡ ದೊಡ್ಡ ಮಟ್ಟದ ಗಲಾಟೆ. ಇಂತಹ ಒಂದು ಶಕ್ತಿಗಳಿಗೇನಿದೆ ಕುಮ್ಮಕ್ಕು ಕೊಡ್ತಾ ಇದೆ ಈಗಿನ ಕಾಂಗ್ರೆಸ್ ಸರ್ಕಾರ. ಔರಂಗಜೇಬನ ಸಂತತಿಗಳು ಇನ್ನೂ ಕೂಡ ಬದುಕಿದಂತೆ ಕಾಣ್ತಾ ಇದೆ ಈ ಎಲ್ಲ ಘಟನೆಗಳನ್ನು ನೋಡಿದಾಗ. ಅಷ್ಟೇ ಅಲ್ಲ, ಈ ಸಂತತಿಗಳು ಕೂಡ ತುಂಬಾ ಧೈರ್ಯದಿಂದ ಇದ್ದಾರೆ. ಯಾಕಂದ್ರೆ ನಮ್ಮದೇ ಸರ್ಕಾರ ಇದೆ ಅಂತ ಹೇಳಿ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ಯಾರು ಹೇಳೋರಿಲ್ದಂಗೆ ಆಗಿದೆ. ಯಾಕೆ ಹಿಂದೂಗಳ ಮೆರವಣಿಗೆ ಮೇಲೆ ಮಾತ್ರ ಕಲ್ಲು ತೂರಾಟ ಆಗ್ತಾ ಇದೆ ಪ್ರತಿ ಬಾರಿಯೂ ಕೂಡ, ಮುಸ್ಲಿಮರ ಮೆರವಣಿಗೆ ಮೇಲೆ ಯಾಕೆ ಕಲ್ಲು ತೂರಾಟ ಆಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದನ್ನು ಒಪ್ಪಬೇಕಾಗುತ್ತೆ. ಹಿಂದೂಗಳು ಟಾರ್ಗೆಟ್ ಆಗಿದ್ದಾರಾ ಎಂಬ ಆತಂಕ ಹಿಂದೂಗಳಲ್ಲೇ ಶುರುವಾಗ್ಬಿಟ್ಟಿದೆ. ಈಗ ಬಾಗಲಕೋಟೆ ಶಿವಾಜಿ ಗಲಾಟೆ ಏನಿದೆ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಉಟ್ಕೊಳ್ಳುತ್ತೆ. ಪದೇ ಪದೇ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾದಂತಹ ಅಡಚಣೆ ಉಂಟಾಗ್ತಾ ಇದ್ರೆ, ಕಲ್ಲು ತೂರಾಟಗಳಾಗ್ತಾ ಇದ್ರೆ, ಚಪ್ಪಲಿಯ ತೂರಾಟಗಳಾಗ್ತಾ ಇದ್ರೆ ಏನು ಮಾಡ್ಬೇಕು ಹಿಂದೂಗಳು? ಹಾಗಾದ್ರೆ ಎಲ್ಲವನ್ನೂ ನೋಡಿ ಕೂಡ ಸುಮ್ಮನೆ ಇರಬೇಕು ಅಥವಾ ಅವರಿಗೆ ತಕ್ಕ ಹಾಗೆ ಉತ್ತರವನ್ನು ಕೊಡಬೇಕು? ನಮ್ಮ ಪಾಡಿಗೆ ನಾವು ನಮ್ಮ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ತಾ ಇದ್ರೆ, ನಮ್ಮ ನಾಯಕರ ದಿನಗಳನ್ನು ಆಚರಣೆ ಮಾಡಿಕೊಳ್ತಾ ಇದ್ರೆ, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಇದ್ರೆ, ಅಂತಹ ಕಾರ್ಯಕ್ರಮಕ್ಕೆ ಬೇಕಂತ ನೋಡಿನೇ ಸಹಿಸೋಕಾಗದಿರುವಂತಹ ಕೆಲ ಕಿಡಿಗೇಡಿಗಳು ಈ ರೀತಿಯಾಗಿ ಕಲ್ಲು ತೂರಾಟವನ್ನು ಮಾಡ್ತಾರೆ. ಅದನ್ನು ತಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೆ ನಮ್ಮ ಕಾರ್ಯಕ್ರಮಗಳಿಗೆ ಭಂಗ ತರುವಂತಹ ಕೆಲಸ ಮಾಡ್ತಾರೆ. ಪ್ರತಿ ಬಾರಿ ಕೂಡ ಇದಾಗ್ತಾ ಇದೆ. ಅದರಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇಂತಹ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಇಂಥವರಿಗೆ ಸಪೋರ್ಟ್ ಮಾಡ್ತಾ ಇದೆ, ಕುಮ್ಮಕ್ಕು ಕೊಡ್ತಾ ಇದೆ. ಯಾಕಂದ್ರೆ ನೋಡಿ, ಇಂಥವರ ಮೇಲೆ ಏನು ಕೂಡ ಸರಿಯಾದ ರೀತಿಯಲ್ಲಿ ಕ್ರಮ ಆಗ್ತಾ ಇಲ್ಲ. ಆದರೂ ಕೂಡ ಒಂದೆರಡು ದಿನ ಒಳಗಿದ್ದು ಹೊರಗಡೆ ಬರ್ತಾ ಇದ್ದಾರೆ. ಆ ಧೈರ್ಯದಿಂದಾನೇ ಅವರು. ಅಷ್ಟೇ ಅಲ್ಲ, ನಮ್ಮದೇ ಸರ್ಕಾರ ಇದೆ ಅನ್ನೋ ಧೈರ್ಯದಲ್ಲಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಇವರನ್ನೆಲ್ಲ ನೋಡಿದಾಗ, ಇವರು ನಡೆದುಕೊಳ್ತಿರುವಂಥ ಒಂದು ವರ್ತನೆಯನ್ನು ನೋಡಿದಾಗ ಔರಂಗಜೇಬನ ಸಂತತಿ ಇನ್ನೂ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇರುವಂಥದ್ದು ಭರತ್ ಶೆಟ್ಟಿ ಅವರು. ಯಾಕಂದರೆ ಈ ವಿಚಾರ ಇಲ್ಲಿಗೆ ಬಿಡುವಂಥ ವಿಚಾರ ಅಲ್ಲ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಯಾಕಂದರೆ ಶಿವಾಜಿ ಜಯಂತಿಯ ಮೆರವಣಿಗೆ, ಅನೇಕ ಕಡೆ ಶಿವಾಜಿ ಜಯಂತಿ ವಿಚಾರವಾಗಿ ಸ್ವಲ್ಪ ವಿವಾದ ಇದ್ದರೂ ಕೂಡ ಇಲ್ಲಿ ಇವರು ಯಾಕೆ ಕಲ್ಲು ತೂರಾಟ ನಡೆದ್ರು ಅದು ಮುಖ್ಯವಾಗಿ ಗಮನಿಸಿ. ಅಲ್ಲಿ ಮಸೀದಿಯ ಒಳಗಿಂದ ಬಂದಿರುವಂಥದ್ದು ಕಲ್ಲುಗಳು, ಚಪ್ಪಲಿಗಳು ಎನ್ನುವಂತಹ ಆರೋಪ ಇದೆ. ಅಲ್ಲಿರುವಂತಹ SP ಅವರು ಸ್ವತಃ ಅವರು ಕೂಡ ಹೇಳಿದ್ದಾರೆ, ಹೌದು ಕಲ್ಲು ತೂರಾಟ ಆಯಿತು, ಮಸೀದಿ ಒಳಗಿಂದ ಎಸೆದ್ರು, ಅದು ನನ್ನ ಮೇಲೆ ಕೂಡ ಒಂದು ಕಲ್ಲು ಬಿತ್ತಂತ ಅವರು ಕೂಡ ಹೇಳಿದರು. ಹೀಗಿರುವಾಗ ಪೊಲೀಸರು ಇದ್ದಾರೆ ಅನ್ನೋದನ್ನು ಕೂಡ ನೋಡಿದೆ, ಅಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ಏನಾಗುತ್ತೆ ಅನ್ನೋದನ್ನು ಕೂಡ ನೋಡಿದೆ. ಅವರ ಮನಸ್ಸಿನಲ್ಲಿ ಇದನ್ನು ಕೆಡಿಸಬೇಕೆನ್ನುವಂಥ ಉದ್ದೇಶದಿಂದಾನೇ ಅವರು ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಇದೇ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಈಗಾಗಲೇ 8 ಜನರನ್ನು ಬಂಧಿಸಿದ್ದಾರೆ ಎನ್ನುವಂಥ ವಿಚಾರ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.